ಓಂ ಆಪಾತಾಲನಭಸ್ಥಲಾಂತಭುವನ ಬ್ರಹ್ಮಾಂಡಮಾ ವಿಸ್ಫುರತೆ ಜ್ಯೋತಿಸ್ಫಾಟಿಕಲಿಂಗಮೌಳಿವಿಲಸತ್ಪೂರ್ಣೇಂದುವಾಂತಾಮೃತೈಃ ಅಸ್ತೋಕಾಪ್ಲುತಮೇಕಮೀಶಮನಿಶಂ ರುದ್ರಾನುವಾಕಾಂಜಪನ್ ಧ್ಯಾಯೇದ್ದೀಪ್ಸಿತಸಿದ್ಧಯೇ ಧ್ರುವಪದಂ ವಿಪ್ರೋಭಿಷಿಂಚೇತ್ ಶಿವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಬದಲಾವಣೆಗಳನ್ನುವಂಥದ್ದು ದೊಡ್ಡ ಪರ್ವ. ಬದಲಾವಣೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಪ್ರಕೃತಿಯ ಸಹಜ ಗುಣ. ಹಾಗಿದ್ದಾಗ ಈ ತಿಂಗಳಲ್ಲಾಗುವಂಥ ಬದಲಾವಣೆಗಳೇನು, ಸಿಂಹರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಫಲ ಹಾಗೂ ಅಶುಭ ಫಲ ಅನ್ನುವಂಥದ್ದು ಬರಬಹುದು, ಅದಕ್ಕೇನಾದರೂ ಪರಿಹಾರಗಳಿದೆಯಾ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಥಮವಾಗಿ 17ನೇ ತಾರೀಕು ಸೂರ್ಯ ನಿಮಗೆ 12ನೇ ಮನೆಯಲ್ಲಿ ಹೌಸ್ ಆಫ್ ಲಾಸಲ್ಲಿದ್ದಂಥ ಸೂರ್ಯ 17ನೇ ತಾರೀಕು ನಿಮ್ಮ ಸ್ವಂತ ಮನೆಗೆ ಬರ್ತಾ ಇದ್ದಾರೆ. ಇದು ಬಹಳ ಬಲಿಷ್ಠವಾದಂಥ ಫಲ. ಸ್ವಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಬಂದು ಕುಳಿತುಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯ ಫಲ. ಆದರೆ 17ನೇ ತಾರೀಕುವರೆಗೂ ಟೈಮ್ ಚೆನ್ನಾಗಿಲ್ವಾ ಗುರುಗಳೇ ಅಂದರೆ, ಇಲ್ಲ, 12ನೇ ಮನೆಯಲ್ಲಿದ್ದರೂ ಅದು ಮಿತ್ರನ ಮನೆಯೇ, ಹಾಗಾಗಿ ಏನು ಸಮಸ್ಯೆಗಳಿಲ್ಲ. ಏನಂದರೆ, ಮಿತ್ರನ ಮನೆಯಲ್ಲಿದ್ದಾಗ ನಿಮಗೆ ಒಂದು ಸ್ವಲ್ಪ ತೃಪ್ತಿಕರವಾದ ಭೋಜನ, ಅದೇ ಸ್ವಂತ ಮನೆಗೆ ಸೂರ್ಯ ಬಂದಾಗ ತೃಪ್ತಿಕರವಾದ ಭೋಜನ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಪೂರ್ತಿಯಾಗಿ ಸೂರ್ಯ ನಿಮಗೆ ಅದೃಷ್ಟದ ಫಲ, ಅದ್ಭುತ ಫಲ ಅನ್ನುವಂಥದ್ದು ಕೊಡ್ತಾ ಇದ್ದಾರೆ. ಹಾಗೆ 20ನೇ ತಾರೀಕು ಶುಕ್ರ ಏಕಾದಶ ಸ್ಥಾನ ಲಾಭದಿಂದ ನಷ್ಟಕ್ಕೆ ಬರ್ತಾ ಇದ್ದಾರೆ. ಅದೂ ಕೂಡ ಶುಕ್ರನಿಗೆ ಮಿತ್ರನ ಮನೆ ಆದ್ದರಿಂದ ಶುಕ್ರನಿಂದ ಬರಬಹುದಾದಂಥ ಸಮಸ್ಯೆಗಳು ಯಾವುದೂ ಬರದೆ ನಿಮಗೆ ಒಂದು ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು 30ನೇ ತಾರೀಕು ಬುಧ ನಿಮ್ಮ ರಾಶಿಗೆ ಬರ್ತಾರೆ. ಅಲ್ಲಿವರೆಗೂ 12ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿರ್ತಾರೆ. ಬುಧನ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಬುಧನ ಎಚ್ಚರಿಕೆ ಅಂದರೆ ಬುಧನಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಎಚ್ಚರಿಕೆ. ಎಕ್ಸಾಂಪಲ್ ಹೇಳ್ತೀನಿ ನಾನು. ನಿಮ್ಮ ರಾಶಿಯಿಂದ 2 ಮತ್ತು 11ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧ 12ನೇ ಮನೇಲಿದ್ದಾರೆ. ಈ ತಿಂಗಳು ಪೂರ್ತಿ ಇರ್ತಾರೆ ಬಿಡಿ. 30ನೇ ತಾರೀಕು ಅಂದರೆ ಬರೋ ತಿಂಗಳು ಭವಿಷ್ಯ ಕೊಟ್ಟೋಗ್ಬಿಡುತ್ತೆ. ಆಗಸ್ಟ್ ತಿಂಗಳು ಪೂರ್ತಿಯಾಗಿ ಬುಧ 12ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಇರ್ತಾರೆ. ನೋಡಿ, ನಿಮ್ಮ ರಾಶಿಗೆ 2ನೇ ಮನೆ ಯಾವುದು? ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಹಾಗೂ ಲಾಭಸ್ಥಾನ 11ನೇ ಮನೆ. ಇಷ್ಟು ಸ್ಥಾನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬುಧ ನಷ್ಟದಲ್ಲಿದ್ದಾಗ ಸ್ವಲ್ಪ ಲಾಭಗಳನ್ನು ಪಡೆಯೋದರಲ್ಲಿ ಒಂದು ಸ್ವಲ್ಪ ಹಿಂಜರಿತ ಆಗುತ್ತೆ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಮ ಗೋಲ್ ರೀಚ್ ಮಾಡೋದಕ್ಕೆ ಸ್ವಲ್ಪ ವಿಳಂಬ ಆಗುತ್ತೆ. ಕುಟುಂಬದಲ್ಲಿ ಏನೂ ಅಷ್ಟೊಂದು ಅಭಿವೃದ್ಧಿ ಇರಲ್ಲ. ಸ್ವಲ್ಪ ಹಣದ ವಿಚಾರದಲ್ಲಿ ಸ್ವಲ್ಪ ಸಂಪಾದನೆ ಆಗುವಂಥದ್ದಿದ್ದರೂ ಕೂಡ ಆ ಸಂಪಾದನೆ ಹೆಚ್ಚು ನಿಮಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಬೆಲೆ ಕಡಿಮೆ ಇರುತ್ತೆ. ಅದನ್ನು ಬೆಲೆ ಜಾಸ್ತಿ ಮಾಡ್ಕೊಳ್ಬೇಕಂತಂದರೆ ನಿಮಗೆ ಸೂರ್ಯನೇ ಬಲ ಕೊಡಬೇಕು. ಈಗ ಬುಧ ಅಂತೂ ಬಲ ಕೊಡ್ತಾ ಇಲ್ಲ. ಇನ್ನು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ, ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಆಗೋದು, ನಿದ್ರೆ ಜಾಸ್ತಿ ಮಾಡೋದು, ತುಂಬ ಊಟ ಜಾಸ್ತಿ ಮಾಡೋದು, ತನ್ಮೂಲಕ ಸಣ್ಣ ಪುಟ್ಟ ಬದಲಾವಣೆಗಳನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ನೆಗೆಟಿವ್ ಆಗಿ ಕಾಣ್ಬೋದು. ಅದನ್ನು ಪಾಸಿಟಿವ್ ಮಾಡ್ಕೊಳ್ಳೋಕ್ಕೆ ಬುಧನ ಆರಾಧನೆ ಭಾಳ ವಿಶೇಷ. ಯಾವ ಥರ ವಿಶೇಷ ಅಂತಂದರೆ, ನೀವು ಬುಧ ಅಂತಂದರೆ ಅದು ಮಹಾವಿಷ್ಣು ಅಂತ ಹೇಳ್ತೀವಿ. ಹೇಗಿದ್ದರೂ ಶ್ರಾವಣ ಮಾಸ ಅಂದ ಕೂಡಲೇ ನಮಗೆಲ್ಲ ಸಂತೋಷ ಆಗೋದೇನೆಂದರೆ ಗೋವಿಂದನ ನಾಮಸ್ಮರಣೆ ಮಾಡುವಂಥದ್ದು. ಹಾಗಾಗಿ ಈ ಸಿಂಹರಾಶಿಯವರು ಪ್ರತಿಯೊಬ್ಬರೂ ಕೂಡ ಶ್ರಾವಣ ಮಾಸದಲ್ಲಿ ಬುಧ 12ನೇ ಮನೆಯಲ್ಲಿ ನಷ್ಟಸ್ಥಾನ, ವ್ಯಯಸ್ಥಾನ, ಹೌಸ್ ಆಫ್ ಲಾಸಲ್ಲಿರೋದ್ರಿಂದ 4 ಶನಿವಾರಗಳು ಆ ಸ್ವಾಮಿಯ ದರ್ಶನವನ್ನು ಮಾಡಿ, ಮಹಾವಿಷ್ಣುವಿನ ದರ್ಶನವನ್ನು ಮಾಡಿ. ಅದು ರಾಮ ಆಗ್ಬೋದು, ಕೃಷ್ಣ ಆಗ್ಬೋದು, ನರಸಿಂಹಸ್ವಾಮಿ ಆಗ್ಬೋದು, ಅಥವಾ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು, ಹನುಮಂತನ ಆಗ್ಬೋದು. ಒಟ್ಟು ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವತೆಗಳನ್ನು ದರ್ಶನ ಮಾಡುವಂಥದ್ದು ಭಾಳ ಉತ್ತಮ. ಇನ್ನು ಶ್ರಾವಣ ಶನಿವಾರ ಇರೋದರಿಂದ ನಿಮಗೆ 2ನೇ ತಾರೀಕು ಆಗಸ್ಟ್ 2ನೇ ತಾರೀಕು ಮೊದಲನೇ ಶ್ರಾವಣ ಶನಿವಾರ, ಆಗಸ್ಟ್ 9ನೇ ತಾರೀಕು 2ನೇ ಶ್ರಾವಣ ಶನಿವಾರ, ಆಗಸ್ಟ್ 16ನೇ ತಾರೀಕು 3ನೇ ಶ್ರಾವಣ ಶನಿವಾರ, ಆಗಸ್ಟ್ 23ನೇ ತಾರೀಕು 4ನೇ ಶ್ರಾವಣ ಶನಿವಾರ. ಈ 4 ಶ್ರಾವಣ ಶನಿವಾರಗಳು ಮಹಾವಿಷ್ಣುವಿನ ದರ್ಶನ ಸಿಂಹರಾಶಿಯವರು ಕಡ್ಡಾಯವಾಗಿ ಮಾಡಲೇಬೇಕು. ಯಾಕೆಂದರೆ 12ನೇ ಮನೆ ಹೌಸ್ ಆಫ್ ಲಾಸಲ್ಲಿದ್ದಾರೆ ಬುಧ. ಅದೊಂದು ತುಂಬ ಇಂಪಾರ್ಟೆಂಟ್. ನೀವು ದರ್ಶನ ಮಾಡೋದ್ರಿಂದನೇ, ದರ್ಶನ ಮಾತ್ರೇಣ ಫಲಂ ಲಭ್ಯತೆ, ದರ್ಶನ ಮಾಡೋದ್ರಿಂದ ಸಾಕು ಫಲ. ನೀವು ಅಲ್ಲೋಗಿ ಏನು ಸೇವೆ ಮಾಡಬೇಕು,
ಹಣ ಕಟ್ಟಬೇಕು, ಪೂಜೆ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು ಅಂತ ಏನೂ ಹೇಳ್ತಿಲ್ಲ ನಾನು. ದರ್ಶನ ಅದು ಬಹಳ ಮುಖ್ಯ. ಆ ಭಗವಂತನ ಒಂದು ನೇತ್ರ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಖಂಡಿತವಾಗ್ಲೂ ಬುಧ 12ನೇ ಮನೇಲಿ ಹೌಸ್ ಆಫ್ ಲಾಸ್ ಅಲ್ಲಿರೋದು, ಹಾಗೆ ಅವರು ಪರಿವರ್ತನೆ ಆಗಿ ನಿಮಗೆ ಹೌಸ್ ಆಫ್ ಪ್ರಾಫಿಟ್ಗೆ ಬಂದುಬಿಡ್ತಾರೆ, ಅಂದರೆ ಗೈನಿಗೆ ಬಂದುಬಿಡ್ತಾರೆ. ಅಂದರೆ ಅಷ್ಟು ಶಕ್ತಿ ಇರುತ್ತೆ. ಮೌಲ್ಯಗಳು ಪರಮಾತ್ಮನ ಹತ್ರ ಮಾತ್ರನೇ ನಾವು ಅಳಿಲಿಕ್ಕಾಗತ್ತೆ, ಇನ್ನು ಯಾರ ಹತ್ರನೂ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೋಡಿ, ನಿಮಗೆ ಸಿಂಹರಾಶಿಗೆ ಸೂರ್ಯ ಬರುವಂಥದ್ದು 17ನೇ ತಾರೀಕು. ಅಲ್ಲಿವರೆಗೂ ನಷ್ಟ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಮಿತ್ರ ಫಲ ಅಂತ ಪ್ರಾರಂಭದಲ್ಲೇ ಹೇಳಿದೆ ನಾನು. ಸೂರ್ಯನಿಂದ ಯಾವುದೇ ಸರ ತೊಂದರೆ ಇಲ್ಲ ನಿಮಗೆ. ಇನ್ನು ದೇಹ ಬಲಿಷ್ಠವಾಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ತಿಂಗಳು ನಿಮಗೆ ಅಧಿಕಾರ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನಾದರೂ ಪ್ರಮೋಷನ್ಸು, ಇನ್ಕ್ರಿಮೆಂಟು ಆ ಥರದ್ದು ಬರೋದಿದ್ರೆ ಈ ತಿಂಗಳು ನೀವು ಪ್ರಯತ್ನ ಪಟ್ಟರೆ ಖಂಡಿತ ಯಶಸ್ಸು ಸಾಧ್ಯ. ಇವೆಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಶುಕ್ರ ಲಾಭಸ್ಥಾನದಲ್ಲಿರ್ತಾರೆ. ಎಲ್ಲಿವರೆಗೂ 20ನೇ ತಾರೀಕುವರೆಗೂ ಶುಕ್ರ ಲಾಭಸ್ಥಾನದಲ್ಲಿರ್ತಾರೆ. ಅದಾದಮೇಲೆ ಶುಕ್ರ ನಿಮಗೆ ವ್ಯಯಸ್ಥಾನಕ್ಕೆ ಬರೋದು. ಲಾಭಸ್ಥಾನದಲ್ಲಿದ್ದಾಗಲೂ ಮಿತ್ರನ ಮನೆಯೇ, ವ್ಯಯಸ್ಥಾನಕ್ಕೆ ಬಂದಾಗಲೂ ಮಿತ್ರನ ಮನೆಯೇ. ಏನು ದೊಡ್ಡ ವ್ಯತ್ಯಾಸಗಳನ್ನುವಂಥದ್ದು ಶುಕ್ರನಿಂದ ನಿಮಗೆ ಕಾಣಲಿಕ್ಕಿಲ್ಲ. ಶುಕ್ರ ನಿಮಗೆ ಧೈರ್ಯಾಧಿಪತಿ ಹಾಗೂ ದಶಮಾಧಿಪತಿ. ಧೈರ್ಯವನ್ನು ಹೆಚ್ಚು ನಿಮಗೆ ಕೊಡುವಂಥದ್ದು ಯಾರು ಅಂದರೆ ಶುಕ್ರ. ಹಾಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಸ್ಥಾನಾಧಿಪತಿ ಆಗಿರತಕ್ಕಂಥ ಶುಕ್ರ. ಹಾಗಾಗಿ ಈ ತಿಂಗಳು ದೊಡ್ಡ ಬದಲಾವಣೆ ನಿಮಗೆ ವೃತ್ತಿಯಲ್ಲಿದೆ, ತುಂಬ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಅದನ್ನು ನೀವು ತಿಳ್ಕೊಳ್ಬೇಕು. ಮೇಲಾಗಿ ನಿಮಗೆ ದ್ವಿತೀಯದಲ್ಲಿ ಕುಜ, ಲಾಭದಲ್ಲಿ ಗುರು, ಇದರ ಫಲ ನಾನು ನಿಮಗೆ ಹೇಳಬೇಕು. ಶನಿ ಪರಮಾತ್ಮನ ಒಂದು ಅಷ್ಟಮ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ಸಾಧ್ಯವಾದಷ್ಟು ಶನೇಶ್ವರ ಸ್ತೋತ್ರಗಳನ್ನು ಪ್ರತಿನಿತ್ಯ ಕೇಳಲಿಕ್ಕೆ ನೀವು ಪ್ರಾರಂಭ ಮಾಡಬೇಕು. ತಿಂಗಳಿಗೊಮ್ಮೆ ಆದರೂ ಕೂಡ ಎಳ್ಳೆಣ್ಣೆ ಅಭಿಷೇಕ ಸ್ವಾಮಿಗೆ, ಶನೇಶ್ವರ ಸ್ವಾಮಿಗೆ ನೀವು ಮಾಡುವಂಥದ್ದು ಬಹಳ ಮುಖ್ಯ. ಅದನ್ನು ಮಾತ್ರ ಮರಿಬೇಡಿ. ಯಾಕೆಂದರೆ ಅಷ್ಟಮ ಶನಿ ಪ್ರಭಾವದಿಂದ ಸ್ವಲ್ಪ ನಿಮಗೆ ಫಲಗಳು ಒಂಚೂರು ವ್ಯತ್ಯಾಸ ಆಗ್ಬಿಡ್ಬೋದು. ಬೇರೆ ಗ್ರಹಗಳು ಫಲ ಕೊಟ್ಟರು ನೋಡಿ. ಈಗ ಶನಿ ಬಂದು ವೃತ್ತಿ ಜೀವನಕ್ಕೆ ಅಧಿಪತಿ. ಈಗ ನಿಮಗೆ ವೃತ್ತಿ ಜೀವನಕ್ಕೆ ಅಧಿಪತಿ ಆದರೂ ಕೂಡ ಶುಕ್ರ ಚೆನ್ನಾಗಿರೋದ್ರಿಂದ ವೃತ್ತಿ ಜೀವನದಲ್ಲಿ ಚೆನ್ನಾಗಿದೆ ಅಂತ ಹೇಳಿದೆ ನಾನು. ಆದರೆ ಶನಿ ಪರಮಾತ್ಮ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಚೆನ್ನಾಗಿಲ್ಲ, ಈಗ ಅಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಶನಿ ಪ್ರಭಾವಕ್ಕೆ ನೀವು ಒಳಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು, ಅಯ್ಯೋ ಗುರುಗಳು ಹೇಳಿದರು ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ ಅಂದರು, ಕೆಲಸನೇ ಹೋಗ್ಬಿಡುತ್ತಲ್ಲಪ್ಪ ಅನ್ನುವಂಥದ್ದೆಲ್ಲ ಬೇಜಾರು ಮಾಡ್ಕೋಬಾರದು. ಯಾಕೆಂದರೆ ಶನಿ ಪ್ರಭಾವ ನಿಮ್ಮ ಮೇಲೆ ಇರೋದರಿಂದ ಸಾಧ್ಯವಾದಷ್ಟು ಶನೇಶ್ವರ ಸ್ವಾಮಿಗೆ ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸಿ, ಮೂಲ ಜಾತಕದಲ್ಲಿ ಶನಿ ಬಲಹೀನನಾಗಿದ್ದಾನ ಬಲಿಷ್ಠವಾಗಿದ್ದಾನ ಅನ್ನುವಂಥ ತಿಳ್ಕೊಂಡು ಏನಾದರೂ ಬಲಹೀನವಾಗಿದ್ದರೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಮುಖಾಂತರ ಹೇಳ್ತೀನಿ. ಇನ್ನು ನೋಡಿ, ಲಾಭಸ್ಥಾನದಲ್ಲಿ ಇರತಕ್ಕಂಥ ಗ್ರಹ ಯಾರು? ಗುರು. ಈಗಾಗಲೇ ನಾನು ನಿಮಗೆ ಗುರುವಿನ ಪ್ರಭಾವ ಅನ್ನುವಂಥದ್ದು ತಿಳಿಸ್ಕೊಟ್ಟಿದ್ದೀನಿ. ಸುಮಾರು ಮಾಸ ಭವಿಷ್ಯಗಳು ತಿಳಿಸ್ಕೊಟ್ಟಿದ್ದೀನಿ. ಗುರು 11ನೇ ಮನೆಯಿದ್ದಾಗ ಏಕಾದಶ ಸ್ಥಾನ ಲಾಭ ಫಲ ಲಭ್ಯತೆ. 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಲಾಭದ ಫಲಗಳು ಮಾತ್ರ ಸಿಗುತ್ತೆ, ನಷ್ಟದ ಫಲಗಳು ಸಿಗೋದಿಲ್ಲ. ಏನು ಹೇಳುತ್ತಾಗಾದರೆ 11ನೇ ಮನೆಯಲ್ಲಿ ಗುರು ಇದ್ದಾಗ, ಗುರು ಗೋಚಾರದಲ್ಲಿ 11ನೇ ಮನೆಯಲ್ಲಿರುವಾಗ ಸಂಪನ್ನರಾಗ್ತೀರಾ. ಸಂಪನ್ನರಂದರೆ ಕೇವಲ ಹಣ ಮಾತ್ರ ಅಲ್ಲ, ಅದು ಸಂತಾನ ಆಗ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಸಂತೋಷ ಆಗ್ಬೋದು, ಪುಣ್ಯಕ್ಷೇತ್ರ ದರ್ಶನ ಆಗ್ಬೋದು, ಅಥವಾ ಹಿರಿಯರ ಆಶೀರ್ವಾದ ಆಗ್ಬೋದು, ಒಂದು ಭೂಮಿ ಅಥವಾ ಒಂದು ಮನೆ ಖರೀದಿ ಮಾಡೋದಾಗ್ಬೋದು, ಅಥವಾ ಒಂದು ಗೃಹ ಪ್ರವೇಶ ಮಾಡೋದಾಗ್ಬೋದು. ಈ ಥರ ಶುಭ ಕಾರ್ಯಗಳನ್ನುವಂಥದ್ದು ಒಂದು ಸಂಪನ್ನ ಅಂತ ಹೇಳ್ತೀವಿ. ಖ್ಯಾತಿಗಳಾಗ್ತೀರಾ ಅಂದರೆ ನಿಮ್ಮ ಹೆಸರು ಹೆಚ್ಚು ಸೌಂಡ್ ಮಾಡುತ್ತೆ. ಜೊತೆಗೆ ಧಾರ್ಮಿಕ ಮೂಲಗಳಿಂದ ನಿಮಗೆ ಎಷ್ಟು ಯಶಸ್ಸು ಸಿಗುತ್ತೆ ಅಂತಂದರೆ ಅತಿ ಹೆಚ್ಚಿನ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಹಣವನ್ನು ಗಳಿಸ್ತೀರಾ, ಆದರೆ ಹಣವನ್ನು ಉಳಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ತಿಂಗಳು. ರೋಗಗಳು ಮುಕ್ತರಾಗುತ್ತೀರಾ, ರೋಗ ನಿಮಗೆ ದೂರ ಆಗುತ್ತೆ. ಒಳ್ಳೆಯ ಸಹೋದರರು ನಿಮಗೆ ಸಿಗ್ತಾರೆ, ಒಳ್ಳೆಯ ಸ್ನೇಹಿತರು ಸಿಗ್ತಾರೆ. ಶಾಸ್ತ್ರ ಮತ್ತು ಅಧ್ಯಯನದಲ್ಲಿ ಹೆಚ್ಚು ಪ್ರೀತಿಯನ್ನು ಪಡಿತೀರಾ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳಿಗಿಂತ ಅದ್ಭುತವಾದ ಮಾಸ ಮತ್ತೊಂದು ಸಿಗಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿಯವರು ಈ ತಿಂಗಳು ಸಂತಾನಕ್ಕೆ ಪ್ರಯತ್ನ ಪಡಿ, ಖಂಡಿತ ನಿಮಗೆ ಭಗವಂತ ಯಶಸ್ಸನ್ನು ಕೊಡ್ತಾನೆ. ಇದು ಲಾಭಸ್ಥಾನದ ಗುರುಫಲ. ನಿಮಗೆ ಗುರು ಏನೋ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನದ ಬಲ ನಿಮಗೆ ಹೆಚ್ಚು ಪ್ರಾಪ್ತಿ ಆಗ್ತಾ ಇದೆ. ಇನ್ನು ರಾಶಿಯಿಂದ 4 ಮತ್ತು 9ನೇ ಮನೆ ಅಧಿಪತಿ ಭಾಗ್ಯಸ್ಥಾನ ಮತ್ತು ಸುಖಸ್ಥಾನಾಧಿಪತಿ ಕುಜ ಪ್ರಸ್ತುತ ಶತ್ರುಸ್ಥಾನದಲ್ಲಿದ್ದಾರೆ. ಆಯಿತು, ಶತ್ರುಸ್ಥಾನದಲ್ಲಿದ್ದರೆ ಏನಾಗುತ್ತೆ? ಭರ್ತವ್ಯಮಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧಾಶ್ಚೈ ತತ್ಸರ್ವಂ ಚಿಂತ್ಯಂ ದ್ವಿತೀಯತಃ. ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಭರ್ತವ್ಯಮಖಿಲಂ ವಿತ್ತಂ, ಮತ್ತು ನಿಮಗೆ ಹಣ, ಮತ್ತು ಭರ್ತ್ಯ ಅಂತಂದರೆ ಕುಜ ಅಂತಂದರೆ ಸಹೋದರ, ವಾಣಿ ಅಂದರೆ ನಿಮ್ಮ ಮಾತು, ಚಕ್ಷು ಅಂತಂದರೆ ನಿಮ್ಮ ಕಣ್ಣು, ಆಮೇಲೆ ವಿದ್ಯಾಶ್ಚ
ವಿವಿಧ ಇರಿ, ಇನ್ನು ನಾನಾ ವಿಧವಾಗಿರ್ತಕ್ಕಂಥ ಎಲ್ಲವನ್ನ ಸರ್ವಗಳನ್ನು ಕೂಡ ಎರಡನೇ ಸ್ಥಾನಕ್ಕೆ ನಾವು ಚಿಂತನೆ ಮಾಡಬೇಕು. ಸುಖಸ್ಥಾನ ಭಾಗ್ಯಸ್ಥಾನಕ್ಕೆ ಅಧಿಪತಿ ಆದಂಥ ಕುಜ ನಿಮಗೆ ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ಪ್ರಾರಂಭದಲ್ಲೇ ಹೇಳಿದೆ, ನಿಮಗೆ ಬುಧನಿಂದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ, ಹಾಗೆ ವ್ಯಾಪಾರದಲ್ಲೂ ತೊಂದರೆ ಆಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು, ತಲೆ ಮೇಲೇನೋ ಬಂಡೆ ಬಿತ್ತು ಅನ್ನೋ ರೀತಿಯಾಗಿ ನೀವು ಚಿಂತನೆ ಮಾಡುವಂಥ ಸಾಧ್ಯತೆಗಳು. ನೋಡಿ ಎಷ್ಟು ಸುಲಭ ಪರಿಹಾರಗಳು ನಿಮಗೆ ಮಾಸ ಭವಿಷ್ಯದಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಸಿಂಹರಾಶಿಯವರಿಗೆ ಕುಜ ಚೆನ್ನಾಗಿಲ್ಲ. ಕುಜ ಚೆನ್ನಾಗಿಲ್ಲ ಅಂತಂದಮೇಲೆ ನಿಮ್ಗೆ ಅದ್ರ ಬಹುದಾದಂಥ ಸಮಸ್ಯೆಗಳು ಅನ್ನುವಂಥದ್ದು ಬಂದೇ ಬರುತ್ತೆ. ಬರಬಾರದು ಅಂತಂದರೆ ನೀವೇನು ಮಾಡಬೇಕು, ನಿಮಗೆ 7ನೇ ತಾರೀಕು ಆಗಸ್ಟ್ 7ನೇ ತಾರೀಕು ಅಂಗಾರಕ ಜಯಂತಿ. ಅವತ್ತು ಅಂಗಾರಕ ಜಯಂತಿ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ. ಒಂದು ಅಥವಾ ನವಗ್ರಹಗಳಿರುತ್ತೆ, ಪ್ರತಿಯೊಂದು ಊರಲ್ಲೂ ಪ್ರತಿ ಗ್ರಾಮಗಳಲ್ಲೂ ಎಲ್ಲ ಕಡೆಯೂ ನವಗ್ರಹಗಳಿರುತ್ತೆ. ನವಗ್ರಹದಲ್ಲಿ 9 ಗ್ರಹದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ದಕ್ಷಿಣದ ಭಾಗದಲ್ಲಿ ನಿಂತಿರ್ತಕ್ಕಂಥ ಕುಜಗ್ರಹನ ಅಂಗಾರಕ ಅಂತ ಕರಿತೀವಿ. ಕೆಂಪು ಪುಷ್ಪಗಳನ್ನು ತಗೊಂಡೋಗಿ ಒಂದು ಅರ್ಚನೆ ಮಾಡಿ ಸ್ವಾಮಿಯನ್ನು 7ನೇ ತಾರೀಕು ಅಂಗಾರಕ ಜಯಂತಿ ದಿನ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಲೂ ಯಶಸ್ಸು. ಏನೇ ಸಮಸ್ಯೆಗಳು ಬರೋದಿದ್ರೂ ದೂರ ಆಗುತ್ತೆ. ಸರಿ, ಕುಜನಿಂದ ಏನು ತೊಂದರೆಗಳು ಬರ್ಬೋದು? ಭೋಜನ ಸುಖ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಹೊಟ್ಟೆ ಕೆಡುತ್ತೆ, ಕೂಡಿಟ್ಟ ಹಣ ಸ್ವಲ್ಪ ವ್ಯಯ ಆಗುತ್ತೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ಕೆಟ್ಟ ಹಾಗೂ ನಿಷ್ಠುರ ಸ್ವಭಾವಕ್ಕೆ ನೀವು ಒಳಗಾಗ್ತೀರಾ, ಕೆಟ್ಟ ಕೆಟ್ಟ ಚಟುವಟಿಕೆಗಳನ್ನು ಮಾಡ್ತೀರಾ, ಸಾರ್ವಜನಿಕವಾಗಿ ವಿರೋಧವನ್ನು ಅನುಭವಿಸುವಂಥ ಸಾಧ್ಯತೆಗಳು, ಮತ್ತು ಜಗಳಗಳನ್ನು ಉಂಟು ಮಾಡುವಂಥ ಸಾಧ್ಯತೆಗಳು, ಕುಟುಂಬದಲ್ಲಿ ಕೂಡ ಕಲಹಗಳಾದರೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸಾಧ್ಯವಾದಷ್ಟು ಸ್ವಲ್ಪ ನೀವು ಇದ್ರ ಕಡೆ ಗಮನ ಕೊಡಿ. ಅಂಗಾರಕ ಜಯಂತಿ 7ನೇ ತಾರೀಕು ಇರೋದ್ರಿಂದ ಅವತ್ತಿನ ದಿನ ನೀವು ವಿಶೇಷವಾಗಿ ಆ ಸ್ವಾಮಿಯನ್ನು ದರ್ಶನ ಮತ್ತು ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡೋದ್ರಿಂದ 2ನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದ ಪೀಡಿತನಾಗಬಹುದಾದಂಥ ಸಾಧ್ಯತೆಗಳೆಲ್ಲವೂ ಕೂಡ ದೂರವಾಗಿ ಒಂದು ಹಂತಕ್ಕೆ ಸಂತೋಷ ಅನ್ನುವಂಥದ್ದು ಕಾಣಬಹುದು. ಇನ್ನು ನೋಡಿ, 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ, ಆಗಸ್ಟ್ 8ನೇ ತಾರೀಕು. 9ನೇ ತಾರೀಕು ಶನಿವಾರ ರಕ್ಷಾಬಂಧನೆ, ಅಣ್ಣ ತಮ್ಮಂದಿರು ಚೆನ್ನಾಗಿರಬೇಕು ಅಂತ ಅವರಿಗೆ ರಾಖಿ ಕಟ್ಟುವಂಥದ್ದು, ಇದನ್ನು ಮಾಡುವಂಥದ್ದು. ಮತ್ತು ಅಣ್ಣ ತಮ್ಮಂದರಿಗೆ ತಮ್ಮಂದರಾದರೆ ಆಶೀರ್ವಾದ ಮಾಡೋದು, ಅಣ್ಣಂದರಾದರೆ ಆಶೀರ್ವಾದ ತಗೊಳ್ಳೋದು, ಇದೆಲ್ಲ ಭಾಳ ಒಳ್ಳೆಯದು. ಇನ್ನು 26ನೇ ತಾರೀಕು ಆಗಸ್ಟ್ ತಿಂಗಳು ಸ್ವರ್ಣಗೌರಿ ವ್ರತ, ಮತ್ತು 27ನೇ ತಾರೀಕು ಆಗಸ್ಟ್ ತಿಂಗಳು ಬುಧವಾರ ಗಣಪತಿ ಹಬ್ಬ. ಗೌರಿ ಗಣಪತಿ ಹಬ್ಬ ಅಂತೀವಲ್ಲ, ವರ್ಷಕ್ಕೊಂದ್ಸಲ ಬರುತ್ತಲ್ಲ ವನಸಿದ್ಧಿ ವಿನಾಯಕ ವ್ರತ. ಆ ವರಸಿದ್ಧಿ ವಿನಾಯಕ ವ್ರತವನ್ನು ಮಾಡುವಂಥ ದಿನ 27ನೇ ತಾರೀಕು ಬರ್ತಾ ಇದೆ. ಇನ್ನು 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ. ನೋಡಿ, ಸುಮಾರು ಜನಕ್ಕೆ ಈ ಸಂತಾನಕ್ಕೆ ತೊಂದರೆಗಳಿರುತ್ತೆ. ಎಷ್ಟೆಷ್ಟೋ ಹಾಸ್ಪಿಟ್ಲ್ಗಳಿಗೆ ಹೋಗಿ ಏನೇನೋ ಪ್ರಯತ್ನಗಳು ಪಡ್ತಾ ಇರ್ತಾರೆ, ಸಂತಾನ ಆಗ್ತಾ ಇರೋದಿಲ್ಲ. ಅಂಥವರು ಸಂತಾನ ಆಗಬೇಕು ಅಂತಂದರೆ ಈ 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಅವತ್ತು ಗೋಕುಲಾಷ್ಟಮಿ ಅಂತ ಕೂಡ ಕರಿತೀವಿ. ಅಂದಿನ ದಿನ ಸ್ವಾಮಿಯನ್ನು ದರ್ಶನ, ಸ್ವಾಮಿ ಸೇವೆ, ಆರಾಧನೆ ಇತ್ಯಾದಿಗಳನ್ನು ಮಾಡೋದ್ರಿಂದ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಮತ್ತಷ್ಟು ಶುಭ ಫಲವನ್ನು ನಾವು ಕಾಣ್ಬೋದು. ಓವರಾಲ್ ನೋಡೋದಾದರೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ತೃಪ್ತಿಯಾಗಿ ನಿಮಗೆ ಸಿಗುತ್ತೆ. ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ನೀವು ಮಾಡಬೇಕಾರೋದು ಶನೇಶ್ವರನ ದೇವಸ್ಥಾನದಲ್ಲಿ ತೈಲಾಭಿಷೇಕ ತಿಂಗಳಿಗೆ ಒಮ್ಮೆ, ಮತ್ತು ವಿಶೇಷವಾಗಿ 7ನೇ ತಾರೀಕು ಅಂಗಾರಕ ಜಯಂತಿ ದಿನ ಸುಬ್ರಹ್ಮಣ್ಯನ ದರ್ಶನ, ಆರಾಧನೆ ಅಥವಾ ಕುಜಗ್ರಹಕ್ಕೆ ಪುಷ್ಪಾರ್ಚನೆ ಕೆಂಪು ಪುಷ್ಪದಿಂದ, ಮತ್ತು ಶ್ರಾವಣ ಶನಿವಾರಗಳಿರೋದ್ರಿಂದ ಆ ಸ್ವಾಮಿ ವೆಂಕಟೇಶ್ವರ ಅಥವಾ ಗೋವಿಂದನನ್ನು ಸ್ಮರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದರಿಂದ ಉತ್ತಮವಾದ ಫಲ. ರಾಶಿಯಲ್ಲಿ ಕೇತು, 7ನೇ ಮನೆಯಲ್ಲಿ ರಾಹು, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. 18 ತಿಂಗಳಲ್ಲೇ ಇರ್ತಾರೆ. ಆದ್ದರಿಂದ ಅವರ ಸಮಸ್ಯೆ ಅನ್ನುವಂಥದ್ದು ಈ ತಿಂಗಳು ಗೋಚಾರಕ್ಕೆ ನಿಮ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಏನೇ ಆಗಲಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ನೋಡಿದ್ರಲ್ಲ ಸಿಂಹರಾಶಿಯವರು ಮಾಸ ಭವಿಷ್ಯ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.